ನಮಸ್ತೆ. ಇವತ್ತು ನಾನು ಸುಮಾರು ಒಂದು 11 ಗಂಟೆ ಮೇಲೆ ವ್ಲಾಗ್‌ನ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೆ ಟಿಫನ್ ಎಲ್ಲ ಮಾಡಿದ್ದೆ. ಅಡುಗೆ ಮಾಡಿರ್ಲಿಲ್ಲ ಇವತ್ತು. ನಮ್ಮ ಮನೆಯವರು ಬಾಕ್ಸ್ ಬೇಡ ಅಂತ ಹೇಳಿದ್ರು. ಅಂದ್ರೆ ಅವ್ರು ಮಧ್ಯಾಹ್ನಕ್ಕೆ ಬಾಕ್ಸ್ ತಗೊಂಡೋಗಿಲ್ಲ ಅಂದ್ರೆ ನಾನು ಸಾಮಾನ್ಯವಾಗಿ ಅಡುಗೆ ಮಾಡಕ್ಕೆ ಹೋಗೋದಿಲ್ಲ. ಫ್ರೈಡ್ ರೈಸ್ ಮಾಡಿದ್ದೆ. ಸೊ ಅದು ನನಗೆ ಪಾವನಿಗೆ ಆಗತ್ತೆ ಅಂತ ಹೇಳಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ತಂಪಾಗಿರ್ಬೇಕು ಅಂದ್ಬಿಟ್ಟು ನಾನು ಆದಷ್ಟು ಮಸಾಲ ಮಜ್ಜಿಗೆ ಇಲ್ಲ ಈ ಥರ ಮೂಸಂಬಿ ಜ್ಯೂಸು ಏನಾದರೂ ಒಂದು ಮಾಡ್ತಾನೇ ಇರ್ತೀನಿ. ನಾನು ಮೂಸಂಬಿ ಜ್ಯೂಸ್‌ಗೆ ಸಕ್ಕರೆ ಎಲ್ಲ ಏನು ಹಾಕಕ್ಕೆ ಹೋಗೋದಿಲ್ಲ. ಉಪ್ಪು ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್‌ನ ಹಾಕಿ ಜ್ಯೂಸ್ ಮಾಡ್ಕೊಂತೀನಿ. ಮತ್ತೆ ಇದೇನಂದ್ರೆ ಮಾಡಿದ ತಕ್ಷಣ ಕುಡಿದು ಬಿಡ್ಬೇಕಲ್ವಾ, ಇಲ್ಲಾಂದ್ರೆ ಕಹಿ ಆಗೋಗ್ಬಿಡತ್ತೆ. ಹಾಗಾಗಿ ನನಗೆ ಮತ್ತೆ ಪಾವನಿಗೆ ಇಬ್ಬರಿಗೆ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರು ಸಂಜೆ ಬರ್ತಾರಲ್ವಾ, ಸೊ ಅವ್ರು ಬಂದಾಗ ಅವ್ರಿಗೆ ಫ್ರೆಶ್ ಆಗಿ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು. ಪಾವನಿ ಮೇಲ್ಗಡೆ ರೂಮಲ್ಲಿ ಓದ್ಕೊಂತಾ ಇದ್ಲು. ಸೊ ಕರೆದ್ರೆ ಕೆಳಗೆ ಬರ್ತಾಳೆ, ನಾನೇನು ತಗೊಂಡೋಗಿ ಕೊಡಬೇಕು ಆ ಥರ ಎಲ್ಲ ಏನೂ ಇರೋದಿಲ್ಲ. 2 ರೀಸನ್‌ಗೆ ನಾನು ಅವಳ ರೂಮ್‌ಗೆ ತಗೊಂಡೋಗಿ ಕೊಡ್ತೀನಿ. ಒಂದೇನಂತಂದ್ರೆ ಕೆಳಗೆ ಬಂದರೆ ಅವಳು ಸುಮ್ಮನೆ ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ಸುಮ್ಮನೆ ಅವಳಿಗೆ ಟೈಮ್ ವೇಸ್ಟ್ ಆಗತ್ತೆ. ಇನ್ನೊಂದು ನನಗೂ ಸ್ವಲ್ಪ ಹತ್ತಿ ಇಳಿದ್ರೆ ಒಂಚೂರು ಎಕ್ಸರ್ಸೈಸ್ ಆಗತ್ತೆ ಅನ್ನೋ ಥರ. ಅಡುಗೆ ಮಾಡಿರಲಿಲ್ಲ ಅಂತ ಹೇಳಿದ್ನಲ್ವ, ಸೊ ರಾತ್ರಿ ಚಪಾತಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಹೆಸರು ಕಾಳು ಗ್ರೇವಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಹೆಸರು ಕಾಳನ್ನೆಲ್ಲ ನೆನೆಸಿಟ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗ್ತಾ ಇದ್ದೀನಿ. ಇವತ್ತು ನಮ್ಮ ಫ್ರೆಂಡ್ ಒಬ್ಬರು ಮನೇನ ಚೇಂಜ್ ಮಾಡಿದ್ರು. ಹಾಗಾಗಿ ಪೂಜೆನ ಇಟ್ಕೊಂಡಿದ್ದಾರೆ. ಹೋಮ ಎಲ್ಲಾನು. ಅಂದರೆ ಬೆಳಿಗ್ಗೆನೇ ಹೋಮ ಎಲ್ಲ ಆಗೋಗಿರತ್ತೆ ಅನ್ಕೋತೀನಿ. ಬಟ್ ನಾನು ಮಧ್ಯಾಹ್ನ ಹೋಗೋಣ ಅಂತ ಮಾತಾಡ್ಕೊಂಡ್ವಿ ನಾನು ಮತ್ತು ಇನ್ನೊಂದಿಬ್ಬರು ಫ್ರೆಂಡ್ಸು. ಸೊ ಒಬ್ಬಳೇ ಹೋಗಿ ಬಂದುಬಿಡ್ತೀನಿ. ಅಲ್ಲಿ ನನ್ನ ಫ್ರೆಂಡ್ಸ್ ಜಾಯಿನ್ ಆಗ್ತಾರೆ. ಪಾವನಿ ಇರ್ತಾಳೆ ಮನೇಲಿ. ಒಂದು 2 ಅವರ್ಸ್‌ಗೆಲ್ಲ ಬಂದುಬಿಡ್ತೀನಿ. ನಿಯರೇ ಇದೆ. ಹಾಗಾಗಿ ಏನೂ ಯೋಚನೆ ಇಲ್ಲ. ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ನಾಳೆ ಯಾವ ಥರ ಇರತ್ತೆ ಅನ್ನೋದನ್ನು ನೋಡೋಣ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.